ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜನರ ಬದುಕಿನಲ್ಲಿ ಅವರು ಮಾಡಿಕೊಟ್ಟ ಎಲ್ಲ ಒಂದು ಎಲ್ಲ ಜನರ ಪರವಾಗಿ ಮಾಡಿರುವಂಥ ಡೆವಲಪ್ಮೆಂಟ್ ಕೆಲಸದ ಬಗ್ಗೆ ನಾವು ಸ್ವಲ್ಪ ಈ ಕಾರ್ಕಳದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗ್ತದೆ. ಯಾಕಂದರೆ ಇಲ್ಲಿ ನಮ್ಮ ಶಾಸಕರದೆಲ್ಲ ಏನಂತೇಳಿದರೆ ಯಾರೋ ದುಡ್ಡು ಎಲ್ಲ ಮನೆ ಜಾತ್ರೆ, ಸರ್ಕಾರ ಎಲ್ಲ ರಾಜ್ಯ ಸರ್ಕಾರದ್ದು, ಬೋರ್ಡ್ ಎಲ್ಲ ಶಾಸಕರದು. ಪ್ರತಿ ವೀಕೆಂಡಿಗೆ ತಮ್ಮ ಹಾರೆ ಪಿಕಾಶ್ ಇಟ್ಕೊಂಡು ಪಟ್ಲಾಮ್ ಇಟ್ಕೊಂಡು ಹೋಗ್ತಾರೆ ಶಂಕುಸ್ಥಾಪನೆ ಮಾಡಲಿಕ್ಕೆ. ಮತ್ತು ಪೇಪರಲ್ಲಿ ಭಾಳ ಮಾತಾಡ್ತಾರೆ, ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ. ಪ್ರತಿ ವಾರ ನೋಡಿ ಸ್ಯಾಟರ್ಡೆ ಸಂಡೇ ಅವರು ಫೀಲ್ಡಲ್ಲಿ ಅವರ ಇದನ್ನು ಇಟ್ಕೊಂಡು ಪಟ್ಲಾಮ್ ಇಟ್ಕೊಂಡಿದ್ದಾರೆ. ಭಾಳ ಸಂತೋಷ ನಮಗೆ. ಆದರೂ ಹೇಳಬೇಕದು ನಿಜವಾಗಿ ಇದು ರಾಜ್ಯ ಸರ್ಕಾರದ ಅನುದಾನ. ನಾನು ಶಾಸಕನಾಗಿ, ನಾನು ಸಚಿವನಾಗಿ ನನಗೆ ಮಾಡಲಿಕ್ಕಾಗಿಲ್ಲ, ನಾನು ಮಾಡಲಿಲ್ಲ. ಇದು ನಾನು ಕೇವಲ ಒಂದು ಹೆಸರಿಗೆ ಮಾತ್ರ ಇದ್ದದ್ದು. ಈಗ ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಉಂಟು, ನಾನು ಪ್ರಸ್ತಾವನೆಯನ್ನು ಸಲ್ಲಿಸ್ತಿದ್ದೇನೆ, ಖಾಲಿ ಅರ್ಜಿ ಮಾತ್ರ ನಾನು ಮಾಡೋದೆಲ್ಲ ರಾಜ್ಯ ಸರ್ಕಾರ. ಹೀಗಾಗಿ ನಾಡ್ಪಾಲಲ್ಲಿ ನೋಡಿ, ಇವತ್ತು ನಾಡ್ಪಾಲು ಮೇಗದ್ದೆ ಕೋಲಂಗಾರ್ ಬ್ರಿಡ್ಜ್ ಅಂತ ಸುಮಾರು 2 ಕೋಟಿ ರೂಪಾಯಿದು ಆಗ್ತಾ ಉಂಟು. ಭಾಳ ಸಂತೋಷ. ನನ್ನ ಲೆಕ್ಕದಲ್ಲಿ 20 ವರ್ಷದಿಂದ ಜನ ಅಲ್ಲಿ ಶಾಸಕರ ಕಚೇರಿಗೆ ಮತ್ತು ವ್ಯವಸ್ಥೆಗೆ ಅಲೆದಾಡಿ ಚಪ್ಪಲಿ ಎಲ್ಲ ಸವಿಸ್ಕೊಂಡಿದ್ದಾರೆ. ಆ ನಂತರ ಬಂದ ನೆಲ್ಲಿಕಟ್ಟೆ ಕೆಮ್ಮತ್ತೂರು ರಸ್ತೆ ಮತ್ತು ಸೇತುವೆ ಸುಮಾರು 5 ಕೋಟಿ ರೂಪಾಯಿ. ಇದು ಕೇವಲ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಳೋದು, ನಾನು ಒಂದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿ ಹೇಳೋದು 5 ಕೋಟಿ ರೂಪಾಯಿ. ಆನಂತರ ಇನ್ನೊಂದು ಅದನ್ನು ಆಚೆಬೈಲು ಮತ್ತು ಇರನ್ ಬೈಲ್ ಅಂತೇಳಿ ಇನ್ನೊಂದು ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ. ಆಚೆಬೈಲಿಗೆ ಸ್ವಲ್ಪ ದೊಡ್ಡದು, ಇರನ್ ಬೈಲಿಗೆ ಸ್ವಲ್ಪ ಸಣ್ಣದು, 3 ಕೋಟಿ ರೂಪಾಯಿ, ಪುನಃ 3 ಕೋಟಿ ರೂಪಾಯಿ. 2 + 5 + 3 10 ಕೋಟಿ ರೂಪಾಯಿದು ಕೇವಲ ಇಷ್ಟರಕ ಬಂದಾಯಿತು. ಈಗ ನಿನ್ನೆ ಒಂದು ಪುನಃ ಒಂದು ಕಾಲ್ಸಂಕ ಆಗಿದೆ 80 ಲಕ್ಷ ರೂಪಾಯಿದು. ಅದು ಎಷ್ಟೋ ವರ್ಷದ ಬೇಡಿಕೆ. ನಮ್ಮ ಗರಡಿಯ ಪಕ್ಕದಲ್ಲಿ, ಬಡ ತಿಂಗಳ ಗರಡಿಯ ಪಕ್ಕದಲ್ಲಿ ರಮೇಶ್ವರಲ್ಲಿ ಇದ್ದಾರೆ, ಅವರೆಲ್ಲ ಹೋಗಿದೆ. ಇದು ಒಂದು ಗ್ರಾಮ ಪಂಚಾಯತಿಗೆ ಸುಮಾರು 12 ಕೋಟಿ ರೂಪಾಯಿ ಅನುದಾನ ರಾಜ್ಯ ಸರ್ಕಾರದ DK ಶಿವಕುಮಾರ್ ಅವರ ಸರ್ಕಾರ ಈ ನಾಡಪಾಲು ಗ್ರಾಮಕ್ಕೆ ಕೊಟ್ಟಿದೆ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಇದು ಶಾಸಕರಿಗೆ ಮಾಡಲಿಕ್ಕೆ ಆಗದಿದ್ದ ಕೆಲಸ, ಅವರು ಮಾಡದಿದ್ದ ಕೆಲಸ. ಅದೆಲ್ಲ ನಮ್ಮ ಈ ಭಾಗದ ಜನರ ದೌರ್ಭಾಗ್ಯ. ಅವರು ಶಾಸಕರಾಗಿದ್ದದ್ದು ನಮ್ಮೆಲ್ಲ ದೌರ್ಭಾಗ್ಯ. ಇಷ್ಟು ವರ್ಷದಿಂದ ಜನರ ಬಾಳಿನಲ್ಲಿ ಆಡಿದ್ದು ಮಾತ್ರ ಜಾತಿ, ಮತ, ಧರ್ಮ, ದ್ವೇಷ ಭಾಷಣ ಮಾಡಿ ಮತ್ತು ಜಾತಿಯ ಮಧ್ಯ ಒಂದು ಕಂದರವನ್ನು. ಹಿಂದೆ ನಮ್ಮ ವೀರಪ್ಪ ಮೊಯ್ಲಿಯವರು, ಗೋಪಾಲ್ ಭಂಡಾರಿಯವರು ಇಲ್ಲಿ ಸುಮಾರು ವೀರಪ್ಪ ಮೊಯ್ಲಿ 6 ಸಲ, ಗೋಪಾಲ್ ಭಂಡಾರಿಯವರು 45 ವರ್ಷ ರಾಜಕೀಯದಲ್ಲಿ 2 ಸಲ ಶಾಸಕರಾಗಿದ್ದರು. ಯಾವುದೇ ಜಾತಿಯ ಆಧಾರದ ಮೇಲೆ ಆಗಿದ್ದಲ್ಲ, ಅವರು ಮನುಷ್ಯತ್ವದ ಮೇಲೆ, ಒಳ್ಳೆತನದ ಮೇಲೆ ಕೆಲಸ ಮಾಡಿ ಆಗಿದ್ದು. ಇಡೀ ಕಾರ್ಕಳ ಜನರ ಭಾವನೆಗೆ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಕೇವಲ ನಾಡಪಾಲು ಒಂದು ಗ್ರಾಮದ ನಾನು ಹೇಳ್ತಿರೋದು. ಅದೇ ನೋಡಿ ಈದುನಲ್ಲಿ ಇದೇ ಒಟ್ಟು 9 ಕೋಟಿ. ಅದು ಯಾವುದು ನೆಲ್ಲಿಕಟ್ಟೆ ಕೆಮ್ಮಂತೂರು ಮತ್ತು ಬೊಳ್ಳೊಟ್ಟು ಅಂತೇಳಿ, ಇಲ್ಲಿ ಸಹ ಅಷ್ಟೇ. ಇದೊಂದು ಕುಗ್ರಾಮ. ಅಲ್ಲಿ ನಕ್ಸಲೈಟ್ ಫಸ್ಟ್ ಎನ್ಕೌಂಟರ್ ಆದ ಜಾಗ ನಿಮ್ಗೆ ಗೊತ್ತಿರ್ಬೋದು. ಫಸ್ಟ್ ನಕ್ಸಲೈಟ್ ಎನ್ಕೌಂಟರ್ ಆದ ಜಾಗ ಬೊಳ್ಳೊಟ್ಟು. ಇದು ಅಲ್ಲಿಗೆ 4 ಕೋಟಿ ರೂಪಾಯಿ ಬ್ರಿಡ್ಜ್ ಆಗಿದೆ. ಕೆಲಸ ಈಗಲೇ ಬರದಿಂದ ಸಾಕ್ತಾ ಉಂಟು. ಇನ್ನು ನಮ್ಮ ಶಾಸಕರು ಉದ್ಘಾಟನೆಗೆ ಬಂದರೆ ಸಾಕು, ಅವರಿಗೆ ಇನ್ನೊಂದು ಉದ್ಘಾಟನೆ ಅವಕಾಶ ಇದೆ. ಈಗ ಮೊನ್ನೆ ಇದು ಶಂಕುಸ್ಥಾಪನೆ, ಇನ್ನು ಉದ್ಘಾಟನೆ ಬರಲಿಕ್ಕೆ ಅವರಿಗೆ ಅವಕಾಶ ಇದೆ. ಆದರೂ ಹೇಳಿ ಅವರಿಗೆ ತಾಕತ್ತಿದ್ದರೆ ತರಲಿ, ಅವರು CRF ಅಲ್ಲಿ ತರಲಿ. ಮೊನ್ನೆ 6 ಕೋಟಿ ರೂಪಾಯಿ ಬಂದಿದೆ ಅಂತ ದೊಡ್ಡ ಪೇಪರ್ಲಿ ಹೊಡಿತಾ ಇದ್ದರು. ಎಷ್ಟು ವರ್ಷ ಆಯಿತು? 3 ಈಗ ಎಷ್ಟು ವರ್ಷ ಆಯಿತು ಕೇಂದ್ರ ಸರ್ಕಾರ ಬಂದು? ಪುನಃ 15 ವರ್ಷ ಆಯಿತು. 2014ರಿಂದ ಕೇಂದ್ರ ಸರ್ಕಾರ 12 ವರ್ಷ ಆಯಿತು. CRF ಅಲ್ಲಿ ನಾಚಿಕೆ ಆಗಬೇಕು ಇವರಿಗೆ 6 ಕೋಟಿ ರೂಪಾಯಿ ತರಲಿಕ್ಕೆ. ನಮ್ಮ ಹೆಬ್ರಿಯ ಪೇಟೆ ಭಾಗ ನೋಡಿ ನಾಚಿಕೆ ಆಗ್ತದೆ. ನಾನು ಮೊನ್ನೆ ಸತೀಶ್ ಜಾರಕಿಹೊಳಿ ಬಂದು ತೋರಿಸಿದೆ. ದೇವಸ್ಥಾನದಿಂದ ಇಲ್ಲಿ ತನಕ 1 ಕಿಲೋಮೀಟರ್ ಪೇಟೆ ಏನಾದರೂ ಮಾಡಿ ಸರ್, ನಾವು ನೋಡ್ತೇವೆ 25 ವರ್ಷದಿಂದ ಆ ಪೇಟೆ ಹಾಗೇ ಉಂಟು. ಈಗ ಮೊನ್ನೆ ತುರ್ತಾಗಿ ಒಂದು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಮೊನ್ನೆ ದೇವಸ್ಥಾನ ಜಾಗ ಹೋಗ್ತದೆ ಅಂತ ಗುಮ್ಮ ಬಿಟ್ಟರು, ಒಂದು ಅಷ್ಟು ಜನ ಗುಮ್ಮ ಬಿಟ್ಟು ಒಂದು ಸ್ಟ್ರೈಕ್ ಮಾಡೋ ನಾಟಕ ಮಾಡಿಸಿದ್ರು. ಇದೇ ಶಾಸಕರು ಮಾಡಿಸಿದ್ದು. ಏನು ಹೋಗುವುದಿಲ್ಲ ದೇವಸ್ಥಾನ ಜಾಗ. ದೇವಸ್ಥಾನ ಪ್ರೊಟೆಕ್ಟ್ ಆಗಿ ವಾಲ್ ಕೊಟ್ಟು ನ್ಯಾಷನಲ್ ಹೈವೇ ಅವರು ಬಹಳ ಚಂದ ಮಾಡಿ ಕೊಡ್ತಿದ್ದಾರೆ. ದೇವಸ್ಥಾನವನ್ನು ಯಾವತ್ತೂ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನ ಕೆಡುವಂಥದ್ದು, ದೇವಸ್ಥಾನ ಕದಿಯುವ ಕೆಲಸವನ್ನು ಮಾಡಲಿಲ್ಲ. ಇವರೇ ರಾಮ ಮಂದಿರದಲ್ಲಿ ಕದ್ದದ್ದು, ಜನರ ಭಾವನೆಯನ್ನು ಕೆದಡಿದ್ದು ಇಡೀ ದೇಶ ನೋಡ್ತಾ ಉಂಟು. ಇವತ್ತು ನಾವೇನೋ ದೇವಸ್ಥಾನ ಕಟ್ಟುವ ಕೆಲಸವನ್ನು ಇದ್ದೇವೆ. ಹೀಗಾಗಿ ಈ ಬಗ್ಗೆ ತಾವೆಲ್ಲ ಬಹಳ ಒಂದು ಗಂಭೀರವಾಗಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಇದು ಬಿಡಿ, ಗ್ಯಾರಂಟಿ ಯೋಜನೆದು ಬಿಡಿ, ಅದೀಗ ಒಂದು ಅಂದರೆ ಇದು ಕಂಪಲ್ಸರಿ ಅಂತಾಗಿದೆ. ನಾವು ಕೊಟ್ಟ ಬಗ್ಗೆ ಏನಿಲ್ಲ. ಸುಮಾರು ಒಂದೊಂದು ತಾಲೂಕಿಗೆ 250 ಕೋಟಿಗಿಂತ ಜಾಸ್ತಿ ಇವತ್ತು ಅವರ ಒಂದು 5 kg ಇದ್ದದ್ದು 10 kg ಅಕ್ಕಿ ಮಾಡಿ ಮನೆ ಕೊಡುವ ಕಾರ್ಯಕ್ರಮ ಇರ್ಬೋದು. ಇವತ್ತು ಕರೆಂಟ್ ಫ್ರೀ. ಯಾರಾದರೂ ಎಣಿಸ್ಲಿಕ್ಕೆ ಸಾಧ್ಯ ಉಂಟಾ? ನಾವು ಸಹ ನೀವು ಎಣಿಸೋದೇ ಏನದು? ಯಾರು ಕರೆಂಟ್ ಒಂದು ಮನೆಯಲ್ಲಿ ಫ್ರೀ ಅಂತ ಎಣಿಸ ಸಾಧ್ಯ ಉಂಟಾ? ಎಲ್ಲರೂ ಜಾತಿ, ಮತ, ಧರ್ಮ, ಪಕ್ಷ ಎಲ್ಲರೂ ಬಿಟ್ಟು ಎಲ್ರಿಗೂ ಅದು ಏರಿ. ಮತ್ತು 1 ರೂಪಾಯಿ ಕರಪ್ಷನ್ ಇಲ್ಲ. ಮತ್ತು 2,000 ರೂಪಾಯಿ ದುಡ್ಡು ಎಲ್ಲ ತಾಯಿಯಂದಿರಿಗೆ ಎಷ್ಟು ಖುಷಿಯಲ್ಲಿದ್ದಾರೆ. ಕಿಶೆಯಲ್ಲಿ 2,000 ದುಡ್ಡು ಇದ್ದವನಿಗೆ ಅದರ ಬೆಲೆ ಗೊತ್ತಿಲ್ಲ. ತಿಂಗಳಾಗುವಾಗ 200 ರೂಪಾಯಿ ಇಲ್ಲದ್ರೆ ಗೊತ್ತಾಗ್ತದೆ 2,000 ಯಾವಾಗ ಬರ್ತದಂತ. ಇದು ನಮ್ಮ ಇವತ್ತು ಗ್ರಾಮೀಣ ಭಾಗದ 90% ಜನ ಆ ನಿರೀಕ್ಷೆಯಲ್ಲಿ, ಆ ಆಸೆಯಲ್ಲಿದ್ದಾರೆ.
ಸಂತೋಷ ತಗೊಳ್ಬೇಕು, ಅದು ಅವರಿಗಾಗಿ ಮಾಡಿಟ್ಟದ್ದು, ನಾವಿನ್ನು ಕಿಸೆಯಲ್ಲಿ ಕೊಡೋದಲ್ಲ, ಅದು ಟ್ಯಾಕ್ಸಿದೆ ದುಡ್ಡು, ಬಟ್ ಅದನ್ನು ಅವರಿಗೇ ಕೊಡಬೇಕನ್ನೋ ಭಾವನೆ ಬೇಕು, ಬಡವರಿಗೆ ಕೊಡಬೇಕಂತ. ಜೊತೆಗೆ ಸರ್ಕಾರಿ ಬಸ್ಸಿನಲ್ಲಿ ನಮ್ಮ ಉಡುಪಿ ಮಂಗಳೂರಲ್ಲಿ ಸ್ವಲ್ಪ ಸವಲತ್ತು, ಪರ್ಟಿಕ್ಯುಲರ್ ಉಡುಪಿಯಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ರಾಜ್ಯದ ಉಳಿದ 30 ಜಿಲ್ಲೆಯಲ್ಲಿ ಅದು ಬಹಳ ಸಾಂಗವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಇವತ್ತು ಕಲಿತ ಮಕ್ಕಳಿಗೆ 3,000 1,500 ಒಳ್ಳೆ ರೀತಿಯಲ್ಲಿ ಯೋಜನೆಗಳೆಲ್ಲ ಭಾಳ ನಿರ್ದಿಷ್ಟವಾಗಿ ಜನರಿಗೆ ಮುಟ್ಟುವ ಕೆಲಸವನ್ನು, ನೂರಾರು ಕೋಟಿ ರೂಪಾಯಿಯ ಕೆಲಸವನ್ನು ಆಗ್ತಾ ಉಂಟು. ಈಗ ಅದರ ಜೊತೆಗೆ ಭಾರತ್ ಜೋಡೋ ಎಂಬ ಕಾರ್ಯಕ್ರಮದ ಮೂಲಕ ನಿಮಗೆಲ್ಲ ಗೊತ್ತಿರೋ ಯುವಕ ಸಂಘವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷ. ಈ ಒಂದು ಯುವಕರಿಗೆ ಶಕ್ತಿ ಕೊಡುವ ಕೆಲಸವನ್ನು ಮಾಡಬೇಕು. ನಂದು ಸಹ ಕಲ್ಪನೆ ಇದೆ, ನಾನು ಎಲ್ಲ ಕಡೆ ಹೇಳೋದು, ಇನ್ನು ಗ್ರಾಮದಲ್ಲಿ ದೇವಸ್ಥಾನ ಜೊತೆಗೆ ಪ್ರತಿ ಗ್ರಾಮದಲ್ಲಿ ಒಂದು ಆಟದ ಮೈದಾನ ಬೇಕಂತ, ಸುಸಜ್ಜಿತವಾದ ಆಟದ ಮೈದಾನ. ಇವತ್ತು ಮಕ್ಕಳೆಲ್ಲ ಸ್ಯಾಟರ್ಡೆ ಸಂಡೇ ನೀವು ನೋಡ್ತೀರಾ ಎಷ್ಟು ಬ್ಯಾಟ್ ಬಾಲ್ ಹಿಡ್ಕೊಂಡು ಬೈಕಲ್ಲಿ ಹೋಗ್ತಾರೆ ಪಾಪ, ಒಂದು ಯಾವುದೋ ಕಾಡಿನ ಮಧ್ಯೆ ಪೊದರು ಮಧ್ಯೆ ಒಂದಷ್ಟು ಜಾಗ ಮಾಡ್ಕೊಂಡು ಆಡ್ತಾ ಇದ್ದಾರೆ. ನೋಡೋ ನನಗೆ ಬೇಸರ ಆಗ್ತದೆ, ಅದು ಮಾಡಲಿಕ್ಕೆ ಆಗದಿದೆ. ಇಂಥ ಒಂದು ಇಚ್ಛಾಶಕ್ತಿ ಇಲ್ಲದವ್ರು ಇದ್ದರೆ ಆಗ್ತದೆ, ಇಚ್ಛಾಶಕ್ತಿ ಇದ್ದರೆ ಆಗ್ತದೆ ಇದನ್ನು ಮಾಡಲಿಕ್ಕೆ. ಇಚ್ಛಾಶಕ್ತಿ ಬೇಕು. ನಮ್ಮ ಮಕ್ಕಳಾಗಿ ಎಲ್ಲರೂ ನಮ್ಮ ಮಕ್ಕಳೇ, ಅವರಿಗೆಲ್ಲ ಆಡಲಿಕ್ಕೆ ಪ್ರತಿ ಗ್ರಾಮದಲ್ಲಿ ಒಂದೊಂದು ಗೋಮಾಳ ಜಾಗ ಇದೆ, ಸರ್ಕಾರಿ ಜಾಗ ಇದೆ, ಅಥವಾ ಪ್ರೈವೇಟ್ ಜಾಗದವರು ಸುಮಾರು ಜನ ಇವತ್ತು ಯಾವುದು ಬೇಸಾಯ ಮಾಡಿದ್ದ ಅವರು ಸಮೇತ ಕೊಡ್ತಾರೆ. ಅಲ್ಲಿ ಸುಸಜ್ಜಿತವಾದ ಆಟದ ಮೈದಾನವನ್ನು ಮಾಡಿಕೊಡ್ಬೇಕು. ಆಗ ಮಕ್ಕಳು ಎಲ್ಲಿ ದಾರಿ ಸಹ ತಪ್ಪುವುದಿಲ್ಲ. ಈಗಿನ ಬೇರೆ ಬೇರೆ ದುಶ್ಚಟದಿಂದ ದೂರ ಇರಲಿಕ್ಕೆ ಇದು ಬಹಳ ಉತ್ತಮವಾದ ಸಾಧನ ಅಂತ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿಯೂ ತಾವು ಕಾರ್ಯಪ್ರವೃತ್ತ ಕೆಲಸ ಮಾಡಬೇಕು. ಮತ್ತು ಡೆವಲಪ್ಮೆಂಟ್ ವರ್ಕಿಗೆ ನಮ್ಮ ಸರ್ಕಾರದ ನೀಡಿದ 10 ಹಲವಾರು ಯೋಜನೆ ಮತ್ತು ಯೋಜನೆಯ ಸರ್ಕಾರದ ಎಲ್ಲ ನಿರ್ದಿಷ್ಟವಾದ ಕೆಲಸಗಳಿವೆ. ಆ ಬಗ್ಗೆಯೂ ನಾವು ಬೆಳಕು ಚೆಲ್ಲುವ ಕೆಲಸವನ್ನು ಮಾಡ್ತೇವೆ. ನಮ್ಮ ಸರ್ಕಾರ ಬಂದ ನಂತರ ಕೇವಲ ದೇವಸ್ಥಾನ ಚಪ್ಪರ ಮತ್ತು ಆಂಗಣ ಮತ್ತು ನಿಮ್ಮ ಇಂಟರ್ಲಾಕ್ ಹಾಕಲಿಕ್ಕೆ ಸುಮಾರು 6 ಕೋಟಿಯ ಮೇಲೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಕೊಟ್ಟಿದೆ. ನಮ್ಮ ಶಾಸಕರದ ಕಾಲ ಲೆಟ್ರ್ ಮಾತ್ರ, ದುಡ್ಡು ಕೊಟ್ಟದ್ದು ಸಿದ್ದರಾಮಯ್ಯನವರೇ. ದೇವಸ್ಥಾನ ದೇವರ ವಿರೋಧಿ ಅಂತ ಹೇಳುವವರು. ಈಗ ನಮ್ಮ ಇಲ್ಲಿ ಭಟ್ರ ದೇವಸ್ಥಾನಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ, ಶೂರಿಮಣ್ಣು. ಮೊನ್ನೆ ಭಜನೆ ಆಯಿತು, 25 ಲಕ್ಷ ರೂಪಾಯಿ ಅಲ್ಲಿ ಕೊಟ್ಟಿದೆ. ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯನೇ ಕೊಟ್ಟದ್ದು 25 ಲಕ್ಷ ರೂಪಾಯಿ. ಸುನೀಲ್ ಕುಮಾರ್ ಕೊಟ್ಟದಲ್ಲ ದಯವಿಟ್ಟು, ಇವರು ಮಧ್ಯದಲ್ಲಿ ಒಂದು ಶಾಸಕರು ಮಾತ್ರ. ಆನಂತರ ಹಾಗೆ 6 ಕೋಟಿಯ ಮೇಲೆ ಯಾವ ಸರ್ಕಾರವೂ ಕೊಟ್ಟಿಲ್ಲ. ಇಂಡಿವಿಜುವಲ್ ಆಗಿ ದೇವಸ್ಥಾನಕ್ಕೆ ಚಪ್ಪರಕ್ಕೆ ಇರ್ಬೋದು, ಇಂಟರ್ಲಾಕ್ ಹಾಕ್ಲಿಕ್ಕೆ ಇರ್ಬೋದು, ಆವರಣ ಗೋಡೆಗೆ ಇರ್ಬೋದು, ಇಂಥ ಒಳ್ಳೆಯ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ತಾವೆಲ್ಲರೂ ಸರ್ಕಾರವನ್ನು ದೂರುವ ಬದಲು ಸರ್ಕಾರದ ಕೈ ಜೋಡಿಸಿ ಇನ್ನಷ್ಟು ಜನರ ಕೆಲಸವನ್ನು ಮಾಡಲಿಕ್ಕೆ ಉತ್ತೇಜನ ಮಾಡಿಕೊಂಡು ಇವರಿಗೆಲ್ಲ ಪ್ರೇರಣೆ ಕೊಡಬೇಕು. ಅದರ ಜೊತೆಗೆ ನಮ್ಮ ಬಹಳ ಗಂಭೀರವಾದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಇಕೋ ಸೆನ್ಸಿಟಿವ್ ಏರಿಯಾದ ಬಗ್ಗೆ ನಾವಂತೂ ಇದನ್ನು ಖಂಡಿತ ಜಾರಿಗೊಳಿಸಲಿಕ್ಕೆ ಬಿಡುವ ಪ್ರಶ್ನೆ ಇಲ್ಲ. ಯಾವ ಬೆಲೆ ತೆತ್ತಾದರೂ ಅದರಲ್ಲಿ ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ಎಲ್ಲರೂ ಒಟ್ಟು ಸೇರಿಕೊಂಡು ನಾವು ಅದನ್ನು ಮಾಡಲಿಕ್ಕೆ ಕೇಂದ್ರದಲ್ಲಿ ಅದನ್ನೆಂತ ಹೇರಲಿಕ್ಕೆ ಬಿಡುವುದಿಲ್ಲ. ಜನರಿಗೆ ಎಲ್ಲವನ್ನು ಮಾಹಿತಿಯನ್ನು ಕೊಟ್ಟು ಅವರ ವಿಶ್ವಾಸ ತಗೊಂಡು ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿ ಪರಿಸರ ಉಳಿಸುವ ಬಗ್ಗೆ ನಮ್ಮ ತೊಂದರೆ ಇಲ್ಲ. ಬಟ್ ಈ ರೀತಿ ಏಕಾಏಕಿ ಜನನಿಬಿಡ ಪ್ರದೇಶದಲ್ಲಿ ಎಲ್ಲಿಯೋ ಸ್ಯಾಟಲೈಟ್ ಪಿಕ್ಚರನ್ನು ಇಟ್ಕೊಂಡು ಮಾಡೋದಂದರೆ ಇದೆಲ್ಲ ತುಂಬ ಬೇರೆ ನಾವು ದೇಶದಲ್ಲಿ ಆಗುವ ಎಲ್ಲ ವ್ಯವಸ್ಥೆ ನೋಡ್ತಾ ಇದ್ದೇವೆ. ಎಲ್ಲ ಈ ರೀತಿ ಆಗ್ತಾ ಇರೋದು, ಹೀಗೆ ಆಗಬಾರ್ದು ನನ್ನ ಕೋರಿಕೆ.